ಮುಳುಗಡೆ ನಗರಿಯಲ್ಲಿ ಜೋರಾಯಿತು ಮಸೀದಿ ದಂಗಲ್. ಅನಧಿಕೃತ ಮಸೀದಿಗಳ ತೆರವಿಗೆ ಹಿಂದೂ ಪರ ಸಂಘಟನೆಗಳ ಆಗ್ರಹದ ಬೆನ್ನಲ್ಲೇ ಮುಸ್ಲಿಂ ಸಂಘಟನೆಗಳಿಂದ ಬಿಟಿಡಿಎ ನೋಟಿಸ್ ವಿರೋಧಿಸಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ಬಾಗಲಕೋಟೆ ನಗರದ ಜಿಲ್ಲಾಡಳಿತದ ಮುಂದೆ ಮುಸ್ಲಿಂ ಸಂಘಟನೆಗಳಿಂದ ಪ್ರತಿಭಟನೆ. ಬಾಗಲಕೋಟೆ ನಗರದ ಶೆಡ್ಗಳಲ್ಲಿ ಇರೋ ಮಸೀದಿಗೆ ನೋಟಿಸ್ ನೀಡಿದ್ದಕ್ಕೆ ಮುಸ್ಲಿಂ ಸಂಘಟನೆಯಿಂದ ಪ್ರತಿಭಟನೆ. ಜಿಲ್ಲಾಧಿಕಾರಿ ಸಂಗಪ್ಪ ಅವರಿಗೆ ಮನವಿ ಸಲ್ಲಿಸಿದ ಬಳಿಕ ಮುಸ್ಲಿಂ ಮುಖಂಡ ಆಯೂಬ್ ಹೇಳಿಕೆ. ನಾವು ನಗರದಲ್ಲಿ ಅನಧಿಕೃತ ಮಸೀದಿ ಕಟ್ಟುತ್ತಿಲ್ಲ. ಹಿಂದೂ ಪರ ಸಂಘಟನೆಗಳ ಆರೋಪ ಸತ್ಯಕ್ಕೆ ದೂರವಾದದ್ದು. ಸದರಿ ಮಸೀದಿಗಳು ಬಿಟಿಡಿಎ 131, 132ನೇ ಸಭೆಯಲ್ಲಿ ಮಂಜೂರಾಗಿವೆ. ಬಿಟಿಡಿಎ 131, 132ನೇ ಸಭೆಯಲ್ಲಿ ಅಧಿಕೃತವಾಗಿ 5 ಮಸೀದಿಗಳಿಗೆ ಸಭೆ ಠರಾವು ಪಾಸ್ ಮಾಡಿ ಅನುಮೋದಿಸಿದೆ. ಇನ್ನು 10 ಮಸೀದಿಗಳು ನಗರದಲ್ಲಿ ಸ್ಯಾಂಕ್ಷನ್ ಆಗಬೇಕಿದೆ. ಶಾಸಕ HY ಮೇಟಿ ಅವರ ಪ್ರಸಕ್ತ ಅವಧಿಯಲ್ಲಿ 5 ಮಸೀದಿಗಳನ್ನು ಅನುಮೋದಿಸಿದ್ದಾರೆ. ಅನುಮೋದನೆಯಾದ ಮಸೀದಿಗಳಿಗಾಗಿ ಶೆಡ್ ನಿರ್ಮಾಣ ಮಾಡುತ್ತಿದ್ದೇವೆ. ನವನಗರ ಸೆಕ್ಟರ್ಗಳಲ್ಲಿ ಅನಧಿಕೃತ ದೇಗುಲಗಳನ್ನು ನಿರ್ಮಾಣ ಮಾಡಿದ್ದಾರೆ. ನವನಗರದಲ್ಲಿ ಅನಧಿಕೃತವಾಗಿ ಕಟ್ಟಿರೋ ದೇವಾಲಯಗಳನ್ನು ತೆರವುಗೊಳಿಸಬೇಕು. ಅನಧಿಕೃತ ದೇವಾಲಯಗಳ ತೆರವು ಆಗುವವರೆಗೂ ಮುಸ್ಲಿಂ ಸಂಘಟನೆಗಳ ಹೋರಾಟ ಮುಂದುವರಿಯುತ್ತೆ. ಕಳೆದ 2-3 ದಿವಸಗಳ ಹಿಂದೆ ಕೆಲವು ಹಿಂದೂ ಪರ ಸಂಘಟನೆಗಳು ಬಿಟಿಡಿಗೆ ಹೋಗಿ ಮುತ್ತಿಗೆ ಹಾಕಿ ನವನಗರದಲ್ಲಿ ಅನಧಿಕೃತವಾಗಿ ಮಸೂದೆಗಳನ್ನು ಕಟ್ಟುತ್ತಿದ್ದಾರೆ ಎಂದು ಆರೋಪ ಮಾಡಿರುತ್ತಾರೆ. ಸದರಿ ಆರೋಪ ಸತ್ಯಕ್ಕೆ ದೂರವಾದ ಮಾತು. ಯಾಕೆಂತಂದ್ರೆ ಸದರಿ ಮಸೂದೆಯು ಬಿಟಿಡಿಯ 130, 132 ಸಭೆಯಲ್ಲಿ ಶಾಂಕ್ಷನ್ ಆಗಿದಂತಹ ಮಸೂದೆಯ ಜಾಗ ಇರುತ್ತದೆ. ಸದರಿ ಜಾಗದಲ್ಲಿ ರಂಜಾನದ ನಿಮಿತ್ತ ತಾತ್ಕಾಲಿಕವಾಗಿ ಒಂದು ಶೆಡ್ ನಿರ್ಮಾಣ ಮಾಡಲು ನಾವು ನಿರ್ಮಾಣ ಮಾಡುತ್ತಿದ್ದೇವೆ. ಆ ಒಂದು ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಿದ್ದನ್ನು ಇಲ್ಲಿಗಲ್ ಇದೆ ಎಂದು ಹಿಂದೂ ಪರ ಸಂಘಟನೆಗಳು ಬಿಟಿಡಿಯನ್ನು ಮುತ್ತಿಗೆ ಹಾಕಿರ್ತಾರೆ. ಇದು ಸತ್ಯಕ್ಕೆ ದೂರ ಮಾತು ಮತ್ತು ಸುಳ್ಳು ಇರುತ್ತದೆ. ಯಾಕಂತಂದ್ರೆ ಅಧಿಕೃತವಾದಂತಹ 5 ಮಸೂದೆಗಳನ್ನು ಶಾಂಕ್ಷನ್ ಆಗಿರ್ತದೆ ಬಿಟಿಡಿಯ 130, 132 ಸಭೆಗಳಲ್ಲಿ. ಹಾಗೂ ಆ 130, 132ನೇ ಸಭೆಗಳಲ್ಲಿ 45 ಪ್ರಕರಣಗಳಲ್ಲಿ 30 ಗುಡಿಗಳು ಮತ್ತು 15 ಮಸೂದೆಗಳು 30 ಗುಡಿಗಳು ಶಾಂಕ್ಷನ್ ಆಗಿರ್ತದೆ. 15 ಮಸೂದೆಗಳಲ್ಲಿ ಕೇವಲ 5 ಮಸೂದೆಗಳು ಮಾತ್ರ ಶಾಂಕ್ಷನ್ ಆಗಿರ್ತದೆ. 10 ಮಸೂದೆಗಳು ಬಿಜೆಪಿ ಸರ್ಕಾರದ ಇದ್ದಂತ ಬಿಟಿಡಿ ಚೇರ್ಮನ್ ಹಾಗೂ ಸರ್ಕಾರ ಕಡೆ ಇದ್ದಂತ ಬಿಜೆಪಿ ಆಮೇಲೆ ಇದ್ದಲ್ಲಿ ಅದು ಅವರು ನಮ್ಮ 10 ಮಸೂದೆಗಳನ್ನು ಮಾಡಿ ಕೊಡುವುದಿಲ್ಲ. ಆದ್ರೆ HY ಮೇಟಿ ಅವರ ಸಾಹೇಬರ ಬಿಟಿಡಿ ಚೇರ್ಮನ್ ಹಾಗೂ ಶಾಸಕರಾದಂತ ವೇಳೆಯಲ್ಲಿ 2ನೇ ಸಲ ಅವರು ಶಾಸಕರಾದ ವೇಳೆಯಲ್ಲಿ ನಾವು 5 ಮಸೂದೆಗಳನ್ನು ಅಧಿಕೃತವಾಗಿ ಶಾಂಕ್ಷನ್ ಮಾಡಿಕೊಂಡಿರುತ್ತೆ. ಅದೇ ಮಸೂದೆಯ ಶಾಂಕ್ಷನ್ ಆದಂತ ಮಸೂದೆಯಲ್ಲೇ ಶೆಡ್ ನಿರ್ಮಾಣ ಮಾಡ್ತಾ ಇದ್ದೇವೆ. ಆ ಶೆಡ್ಡಿಗೆ ಅವರು ಅನಗರಿಕ ಅಂತ ಹೇಳಿ ಬಿಟಿಡಿ ಧರಣಿ ಮಾಡಿದ್ದು ಸತ್ಯಕ್ಕೆ ದೂರದ ಮಾತು. ಆದ್ರೆ ಅವರು ಹಿಂದೂ ಪರ ಸಂಘಟನೆಗಳು 1 ಸೆಕ್ಟರ್ಲಿಂದ 116 ಸೆಕ್ಟರ್, ನವನಗರದ 14 ಸೆಕ್ಟರ್ಗಳಲ್ಲಿ ಪ್ರತಿಯೊಂದು ಸೆಕ್ಟರ್ದಲ್ಲಿ 5, 6, 7, 8 ಗುಡಿಗಳನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಜಾಗ ಯಾರ್ದು? ಸರ್ಕಾರದ ಜೊತೆಯಲ್ಲಿ ಗೈರ್ ಕಾನೂನಿ ಅನಧಿಕೃತವಾದಂತ ಮಾಡುತ್ತಿದ್ದ ಗುಡಿಗಳು, ಕಟ್ಟಿರೋ ಗುಡಿಗಳಲ್ಲೂ ಅದು ಅನಧಿಕೃತವಾದ ಗುಡಿಗಳನ್ನು ತೆರವುಗೊಳಿಸಬೇಕು. ಯಾವ ಮಟ್ಟ ತೆರವುಗೊಳಿಸಲು ಆ ಮಟ್ಟ ನಮ್ದು ಹೋರಾಟ ನಿರಂತರವಾಗಿ ಇರುತ್ತದೆ.